ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಪರ್ಲ್ಸ್ ನೆಕ್ಲೆಸ್ಗಳನ್ನ ತೋರಿಸ್ತಾ ಇದ್ದೀನಿ. ಅಂದರೆ ಮುತ್ತಿನ ನೆಕ್ಲೆಸ್ಗಳಾಗಿರ್ಬೋದು, ಹಾರಗಳಾಗಿರ್ಬೋದು, ಅದನ್ನು ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇವಾಗ ನೋಡ್ತಾ ಇರೋದು ನೀವು 4 ಗ್ರಾಮ್ಸ್ ಇರೋಂಥ ಮುತ್ತಿಂದು ಸರ ನೋಡಿ, ಎಷ್ಟು ಯೂನಿಕ್ ಆಗಿದೆ. ಸಿಂಪಲ್ ಆಗಿದೆ, ತುಂಬಾ ಯೂನಿಕ್ ಆಗಿದೆ. ಗೋಲ್ಡಲ್ಲಾಗಿರ್ಬೋದು ಮತ್ತು ಪರ್ಸಲ್ಲಾಗಿರ್ಬೋದು ಕಾಂಬಿನೇಷನಲ್ಲಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ. 4 ಗ್ರಾಮ್ಸಿಗೆ ಈ ಸರ ಸಿಗುತ್ತೆ. ಬೇಕಿದ್ರೆ ನೀವು ಕಡಿಮೆ ಗ್ರಾಮ್ಸಲ್ಲೂ ಕೂಡ ಮಾಡಿಸ್ಕೊಬೋದು. ಈ ಮುತ್ತಿನ ಸರ ನೋಡಿ ತುಂಬಾ ಯೂನಿಕಾಗಿ ಕಾಣಿಸ್ತಾ ಇದೆ. 3 ಸ್ಟೆಪ್ಪಲ್ಲಿದೆ ನೋಡಿ. ಆ ಸ್ಟೋನ್ ವರ್ಕ್ ಆಗಿರ್ಬೋದು, ಫ್ಲವರ್ ಡಿಸೈನಲ್ಲಿ ಆಗಿರ್ಬೋದು, ಇದು ಬಂದು 7.5 ಗ್ರಾಮ್ಸಲ್ಲಿದೆ. ತುಂಬಾ ಯೂನಿಕಾಗಿ ಕಾಣಿಸ್ತಾ ಇದೆ. ಮತ್ತು ಸ್ಯಾರಿ ಮೇಲೆ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸ್ಟೈಲಿಶಾಗಿ, ಸಿಂಪಲ್ಲಾಗಿ ಸ್ಟೈಲಿಶಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ 3 ಲೇಯರಲ್ಲಿ ಬೇಡ ಅಂತಂದರೆ ಮಾಡಿಸ್ಕೊಬೋದು. 2 ಲೇಯರಲ್ಲೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಈ ಪರ್ಲ್ಸ್ ನೆಕ್ಲೆಸನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ಆ ಗ್ರೀನ್ ಸ್ಟೋನ್ ವರ್ಕ್ ಆಗಿರ್ಬೋದು ಅಥವಾ ಪರ್ಲ್ಸಲ್ಲಿರ್ಬೋದು ಮತ್ತು ಗೋಲ್ಡಲ್ಲಿ ಆ್ಯಂಟಿಕ್ಕಲ್ಲಿರುವಂತಹ ಈ ಪರ್ಲ್ಸ್ ನೆಕ್ಲೆಸ್ಸು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. 11 ಗ್ರಾಮ್ಸಲ್ಲಿ ನಮಗೆ ಈ ಥರ ನೆಕ್ಲೆಸ್ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಯಾರಿಗೆಲ್ಲ ಮುತ್ತಿನ ಸರ ಮಾಡಿಸ್ಕೊಬೇಕು ಅಂತ ಆಸೆ ಇರುತ್ತೆ ಅಂಥವ್ರು ನಾವು ಕೇವಲ 4 ಗ್ರಾಮ್ಸ್, 1 ಗ್ರಾಮ್ಸಿಗೂ ಕೂಡ ಮುತ್ತಿನ ಸರ ಸಿಗುತ್ತೆ. ನಾವು ಮಾಡಿಸಿ ಹಾಕ್ಕೊಬೋದು. ಈ ಮುತ್ತಿನ ಹಾರ ಬಂದು 22 ಗ್ರಾಮ್ಸ್ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ. ಆ ಪೆಂಡೆಂಟ್ ಆಗಿರ್ಬೋದು, ಪೆಂಡೆಂಟಲ್ಲಿ ಲಕ್ಷ್ಮಿ ಡಿಸೈನ್ ಮತ್ತು ಪರ್ಲ್ಸಲ್ಲಿ 3 ಲೇಯರಲ್ಲಿ ಬಂದಿದೆ ನೋಡಿ. ಚಿಕ್ಕ ಬೀಡ್ಸು, ಪರ್ಲ್ಸ್ಗಳು ಚಿಕ್ಕದಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ಸರ. ಮುತ್ತಿನ ಹಾರ ಇದು ನಮಗೆ 22 ಗ್ರಾಮ್ಸಲ್ಲಿ ಸಿಗುತ್ತೆ ನೋಡಿ. ಈ ಮುತ್ತಿನ ಸರ ಬಂದು 2 ಲೇಯರಲ್ಲಿರುವಂಥದ್ದು ನೋಡಿ. 2 ಎಳೆಲಿದೆ ಮುತ್ತು. ಆ ಪೆಂಡೆಂಟು ನೋಡಿ ಅಷ್ಟೇ ಯೂನಿಕ್ ಆಗಿದೆ. ಅದರಲ್ಲಿ ಪರ್ಲ್ಸ್ಗಳು ಚಿಕ್ಕ ಚಿಕ್ಕ ಜುಮ್ಕಿ ರೀತಿಯಲ್ಲೇ ಮಾಡಿದ್ದಾರೆ. ಅದು ಕೂಡ ತುಂಬಾ ಯೂನಿಕ್ಕಾಗಿ ಕಾಣಿಸ್ತಾ ಇದೆ ನೋಡಿ. ಇದು ಫುಲ್ ಸೆಟ್ಟಲ್ಲಿದೆ. ಜುಮ್ಕಿನೂ ಕೂಡ ಬರುತ್ತೆ ಮುತ್ತಿನ ಸರ ಜೊತೆ, ಅಂದರೆ ಹಾರದ ಜೊತೆ. ನಿಮಗೆ ಬೇಕಾದರೆ ನೀವು ಈ ಥರನೂ ಕೂಡ ಮಾಡಿಸ್ಕೊಬೋದು. ಇಲ್ಲಾಂದರೆ ಸಪ್ರೇಟ್ ನಿಮಗೆ ಓಲೆ ಬೇಡ ಅಂತ ಅಂದರೆ ನೀವು ಮುತ್ತಿನ ಹಾರನೂ ಕೂಡ ಮಾಡಿಸ್ಕೊಬೋದು. ನಾವು ಪೆಂಡೆಂಟನ್ನು ಒಂದು ಸೆಲೆಕ್ಟ್ ಮಾಡಿಕೊಂಡ್ರೆ ಯಾವ ರೀತಿ ಪೆಂಡೆಂಟ್ ನಾವು ಸೆಲೆಕ್ಟ್ ಮಾಡ್ಕೊತೀವಿ ಅದ್ರ ಬೇಸ್ ಮೇಲೆ ನಮಗೆ ಮುತ್ತಿನ ಹಾರನ ರೆಡಿ ಮಾಡಿಕೊಡ್ತಾರೆ. ಈ ನೆಕ್ಲೆಸ್ ನೋಡಿ ತುಂಬಾ ಯೂನಿಕ್ ಆಗಿದೆ. ಇದು ಕೂಡ 3 ಲೇಯರಲ್ಲಿದೆ, 3 ಎಳೆಲಿದೆ. ಇದಕ್ಕೂ ಕೂಡ ನಿಮಗೆ ಇಯರಿಂಗ್ಸು ಕೂಡ ಸಿಗುತ್ತೆ. ನಮ್ಗೆ ಇಯರಿಂಗ್ಸ್ ಬೇಡ ಅಂತಂದರೆ ನೀವು ನೆಕ್ಲೆಸ್ಸು ಸಪ್ರೇಟಾಗಿ ಮಾಡಿಸ್ಕೊಬೋದು. ಇದು ನಿಮಗೆ ಸೆಟ್ ಪೂರ್ತಿ 17 ಗ್ರಾಮ್ಸಲ್ಲಿ ಸಿಗ್ತಾ ಇದೆ. ನೀವು ಓಲೆ ಬೇಡ ಅಂತಂದರೆ ನೆಕ್ಲೆಸ್ನ ಕೂಡ ಸಪ್ರೇಟಾಗಿ ಮಾಡಿಸ್ಕೊಬೋದು ನೋಡಿ. ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ, ಇದು ಕೂಡ 3 ಲೇಯರಲ್ಲಿದೆ. ಆದರೆ ನಮಗೆ ಅದರಲ್ಲಿರುವಂಥ ವರ್ಕ್ಗಳು ನೋಡಬೇಕಾಗುತ್ತೆ, ಯಾವ ರೀತಿಯಲ್ಲಿ ವರ್ಕ್ ಮಾಡಿದ್ದಾರೆ. ಇದರಲ್ಲಿ ಆನೆ ಡಿಸೈನ್ ಇದೆ, ಲಕ್ಷ್ಮಿ ಡಿಸೈನ್ ಇದೆ, ಮತ್ತು ನಮಗೆ ಚಿಕ್ಕ ಚಿಕ್ಕ ಗೋಲ್ಡ್ ಗುಂಡುಗಳಾಗಿರ್ಬೋದು, ಮುತ್ತುಗಳಾಗಿರ್ಬೋದು, ಯಾವ ಕಾಂಬಿನೇಷನಲ್ಲಿ ನಮಗೆ ಅದನ್ನು ಸೆಟ್ ಮಾಡಿದ್ದಾರೆ ನೋಡಿ. ಇದು ಬಂದು 11 ಗ್ರಾಮ್ಸ್ ಆಗುತ್ತೆ. 11 ಗ್ರಾಮ್ಸಿಗೆ ಇಷ್ಟು ಚೆನ್ನಾಗಿರುವಂತಹ ನೆಕ್ಲೆಸ್ಸು ನಿಮಗೆ ಸಿಗುತ್ತೆ. ಈ ನೆಕ್ಲೆಸ್ ನೋಡಿ ತುಂಬಾ ಯೂನಿಕ್ ಆಗಿದೆ. ಇದು ಕೂಡ 3 ಲೇಯರಲ್ಲಿದೆ. ಗುಂಡುಗಳಾಗಿರ್ಬೋದು, ಗೋಲ್ಡ್ ಕಾಂಬಿನೇಷನ್ ಆಗಿರ್ಬೋದು, ಮತ್ತು ಅದರಲ್ಲಿ ನಮಗೆ ಡಿಸೈನ್ ಮಾಡಿರ್ತಾರಲ್ವ ಗೋಲ್ಡಲ್ಲಿ, ಆ ಡಿಸೈನು ಕೂಡ ನಮಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ನೆಕ್ಲೆಸ್ಸು ಕೂಡ 10 ಗ್ರಾಮ್ಸ್, 11 ಗ್ರಾಮ್ಸ್ ಒಳಗಡೆ ನಿಮಗೆ ಸಿಗುತ್ತೆ ನೋಡಿ. ಮುಂದಿನ ನೆಕ್ಲೆಸ್ ಡಿಸೈನ್ ಯಾವ ಥರ ಇದೆ, ತುಂಬಾ ಚೆನ್ನಾಗಿದೆ. ಪಿಕಾಕ್ ಡಿಸೈನು ಕೂಡ ಇದರಲ್ಲಿದೆ, ಮತ್ತು ಫ್ಲವರ್ ಆಗಿರ್ಬೋದು, ಅದರಲ್ಲಿರುವಂಥ ಸ್ಟೋನ್ ವರ್ಕ್ ಆಗಿರ್ಬೋದು, ಮತ್ತು ಮುತ್ತುಗಳು ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿರುವಂತಹ ಈ ಮುತ್ತಿನ ಹಾರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದು ಕೂಡ 10.5, 11 ಗ್ರಾಮ್ಸ್ ಒಳಗಡೆ ನಿಮಗೆ ಸಿಗುತ್ತೆ. ಮುಂದಿನ ಡಿಸೈನು ನೋಡಿ. ನಾನು ಹೇಳ್ತಿದ್ನಲ್ಲ, ಎಲ್ಲ ಆಲ್ಮೋಸ್ಟ್ ಆಲ್ 10.5, 11 ಗ್ರಾಮ್ಸಲ್ಲೇ ಆರಾಮಾಗಿ ಈ ಥರ ನೆಕ್ಲೆಸ್ಗಳನ್ನ, ಮುತ್ತಿನ ನೆಕ್ಲೆಸ್ಗಳನ್ನ ನೀವು ಮಾಡ್ಕೊಬೋದು ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಬ್ಯಾಕಿಗೆ ಥ್ರೆಡ್ ವರ್ಕನ್ನು ಕೊಟ್ಟಿದ್ದಾರೆ. ಅದರಲ್ಲಿರುವಂಥ ಆ್ಯಂಟಿಕ್ ಫಿನಿಶಿಂಗು ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ಈ ಮುತ್ತಿನ ಸರ ಬಂದು ಕೇವಲ 3 ಗ್ರಾಮ್ 310 ಮಿಲಿ ಇದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. 3 ಲೇಯರಲ್ಲಿದೆ. ಸಿಂಪಲ್ಲಾಗಿ ನಾವು ಸ್ಯಾರಿ ಮೇಲೆ ಈ ಮುತ್ತಿನ ಸರನ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ. 3.5 ಗ್ರಾಮ್ಸಲ್ಲಿ ನಮಗೆ ಇಷ್ಟು ಚೆನ್ನಾಗಿರೋವಂತಹ ಗುಂಡಿನ ಸರಗಳು, ಅಂದರೆ ಮುತ್ತಿನ ಗುಂಡಿನ ಸರಗಳು ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ. ನಾನು ಹೇಳ್ತಾ ಇದ್ದೀನಲ್ವ, SK ಜ್ಯುವೆಲರ್ಸಲ್ಲಿ ನಾನೊಂದು ಹಿಂದೆ ವಿಡಿಯೋ ಮಾಡಿದೆ. ಅದರಲ್ಲಿ 1 ಗ್ರಾಮ್ಸಿನ ಮುತ್ತಿನ ಸರನೂ ಕೂಡ ನಾನು ನಿಮಗೆ ತೋರಿಸಿದೆ ನೋಡಿ. ಈ ನೆಕ್ಲೆಸ್ ಎಷ್ಟು ಚೆನ್ನಾಗಿದೆ. ಇದರಲ್ಲಿ ಸೆಟ್ಟು ಕೂಡ ಬಂದೆ. ಇಯರಿಂಗ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ತುಂಬಾ ಹೆವಿಯಾಗಿ ಕಾಣಿಸುತ್ತೆ ಅನ್ನೋ ರೀತಿಯಲ್ಲಿದೆ. ನೋಡಿದ್ರೆ ಇಯರಿಂಗ್ಸು ಕೂಡ ಅಷ್ಟೇ. ಎರಡೂ ಕೂಡ ಕಾಂಬಿನೇಷನ್ನಾಗಿ ನೀವು ವೇರ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. 16 ಗ್ರಾಮ್ಸಲ್ಲಿ ಈ ಸೆಟ್ಟು ನಿಮಗೆ ಪೂರ್ತಿ ಸಿಗ್ತಾ ಇದೆ. ಓಲೆ, ಉಂಗುರ ಮತ್ತು ನೆಕ್ಲೆಸ್ಸು ಈ 3 ಕೂಡ 16 ಗ್ರಾಮ್ಸಲ್ಲಿ ನಿಮಗೆ ಫುಲ್ ಸೆಟ್ಟು ಸಿಗ್ತಾ ಇದೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ತುಂಬಾ ಗ್ರ್ಯಾಂಡ್ ಲುಕ್ ಕೊಡುವಂಥ ಮುತ್ತಿನ ಹಾರಗಳು ಬೇಕಂದರೆ ನೋಡಿ, ಈ ಡಿಸೈನ್ ಎಷ್ಟು ಚೆನ್ನಾಗಿದೆ.
ಇದರಲ್ಲಿ ಬಂದು ಗರುಡ ರೀತಿಯಲ್ಲಿದ್ದು ಪೆಂಡೆಂಟಲ್ಲಿ ಅದರಲ್ಲಿ ಹ್ಯಾಂಟಿಕ್ ಸ್ಟೋನ್ ಆಗಿರ್ಬೋದು ಮತ್ತು ಮಧ್ಯದಲ್ಲೂ ಕೂಡ ಗೋಲ್ಡ್ ಇದೆ. ಆಮೇಲೆ ನಿಮಗೆ ಪರ್ಸಲ್ಲಿ ಮತ್ತೆ ವರ್ಕ್ ಮಾಡಿದ್ದಾರೆ. ಎಷ್ಟು ಹೆವಿಯಾಗಿ ಕಾಣಿಸ್ತಾ ನೋಡಿ. ಪಿಕಾಕ್ ಡಿಸೈನ್ ಆಗಿರ್ಬೋದು ಪೆಂಡೆಂಟಲ್ಲಿ ತುಂಬಾ ಹೆವಿಯಾಗಿ ಕಾಣಿಸ್ತದೆ, ತುಂಬ ರಿಚಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೂ ಕೂಡ. ನಾನು ಹೇಳ್ದಂಗೆ ನಿಮಗೆ ಪೆಂಡೆಂಟ್ ನೀವು ಯಾವ ರೀತಿ ಸೆಲೆಕ್ಟ್ ಮಾಡ್ತೀರಾ ಆ ರೀತಿಯಲ್ಲಿ ವರ್ಕ್ ಬರುತ್ತೆ ನೋಡಿ. ಇದರಲ್ಲಿ ಲಕ್ಷ್ಮಿ ಪೆಂಡೆಂಟ್ ಇದೆ ವಿತ್ ಪಿಕಾಕ್ ಡಿಸೈನ್ ಇದೆ. ತುಂಬಾ ಹೆವಿಯಾಗಿ ಕಾಣುವಂಥ ಮುತ್ತಿನ ಸರ ಇದು ನೋಡಿ. ಈ ಸರದಲ್ಲಿ ಪೂರ್ತಿ ಗೋಲ್ಡಲ್ಲೇ ಇದೆ. ಪೂರ್ತಿ ಮುತ್ತುಗಳು ಯಾವ ರೀತಿ ಪೋಣಿಸಿದ್ರು ಹಿಂದೆ ಸರಗಳಲ್ಲೆಲ್ಲ ಅದೇ ರೀತಿಯಲ್ಲಿ ಇದರಲ್ಲಿ ಪೂರ್ತಿ ಗೋಲ್ಡಲ್ಲೇ ಇದೆ. ಎಷ್ಟು ಯೂನಿಕ್ ಆಗಿ ಕಾಣ್ತಾ ಇದೆ ನೋಡಿ. ಪೆಂಡೆಂಟಲ್ಲಿ ಸ್ಟೋನ್ ವರ್ಕ್ ಆಗಿರ್ಬೋದು, ವೈಟ್ ಸ್ಟೋನು ಗ್ರೀನ್ ಸ್ಟೋನು ವರ್ಕ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ. ಈ ಪರ್ಲ್ಸ್ ಹಾರ ಬಂದು 4 ಗ್ರಾಮ್ಸ್ ಇದೆ. ನಾನು ಇದಕ್ಕೂ ಮುಂಚೆ 2 ಎಳೆ 3 ಎಳೆ ಇದ್ರೂ ಕೂಡ 4 ಗ್ರಾಮ್ಸಲ್ಲೂ ಮಾಡಿಸ್ಕೊಬೋದು. ಇಲ್ಲಾಂದರೆ ನಿಮ್ಗೆ 2 ಎಳೆಯಲ್ಲೂ ಕೂಡ ನೀವು 4 ಗ್ರಾಮ್ಸಲ್ಲಿ ಮುತ್ತಿನ ಸರನ ಮಾಡಿಸ್ಕೊಬೋದು. ಈ ಮುತ್ತಿನ ಹಾರ ಡಿಸೈನ್ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಪೆಂಡೆಂಟ್ ಇದೆ. ತುಂಬಾ ಯೂನಿಕ್ ಆಗಿದೆ ನೋಡೋದಕ್ಕೂ ಕೂಡ. ಲಕ್ಷ್ಮಿ ಜೊತೆಗೆ ಪಿಕಾಕ್ ನವಿಲಿನ ಡಿಸೈನ್ ಆಗಿರ್ಬೋದು, ಆ ಕೆಳಗಡೆ ಪೆಂಡೆಂಟಲ್ಲಿ ಜುಮ್ಕಿ ರೀತಿಯಲ್ಲಿ ಗೋಲ್ಡ್ ಬೀಡ್ಸಲ್ಲಿ ಬಂದಿರುವಂತಹ ವರ್ಕ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. 16 ಗ್ರಾಮ್ಸಲ್ಲೆಲ್ಲ ಈ ಮುತ್ತಿನ ಸರನ ನೀವು ಮಾಡಿಸ್ಕೊಬೋದು. 3 ಗ್ರಾಮ್ಸಲ್ಲೆಲ್ಲ ಈ ಮುತ್ತಿನ ಸರ ಅಂದರೆ ಮುತ್ತಿನ ನೆಕ್ಲೆಸ್ಸು ನಿಮಗೆ ಸಿಗುತ್ತೆ. ನಮಗೆ ತುಂಬ ಹೆವಿ ಆಗಬೇಕು, ತುಂಬಾ ರಿಚಾಗಿ ಕಾಣಿಸೋ ರೀತಿಯಲ್ಲಿ ಇರಬೇಕು, ಸಿಂಪಲ್ಲಾಗೂ ಇರಬೇಕು ಅನ್ನೋ ರೀತಿಯಲ್ಲಿದ್ದರೆ ಇದು ನಮಗೆ 25 ಗ್ರಾಮ್ಸಲ್ಲಿ ಸಿಗುತ್ತೆ ನೋಡಿ. SK ಜ್ಯುವೆಲರ್ಸಲ್ಲೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಮತ್ತು ಇನ್ನೂ ಕೆಲವಷ್ಟು ಲಾಂಗ್ ಸರಗಳ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಮುತ್ತಿನ ಸರದಲ್ಲಿ. ವಿಡಿಯೋನ ನೋಡಿ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಇದೆಲ್ಲ ನಿಮಗೆ ನಾನು ಹೇಳ್ದಂಗೆ 27 ಗ್ರಾಮು 25 ಗ್ರಾಮ್ ಒಳಗಡೆ ನಿಮಗೆ ಸಿಗುವಂತಹ ಮುತ್ತಿನ ಸರಗಳ ಡಿಸೈನು. ನಿಮಗೆ ಓಲೆನೂ ಬೇಕಾದರೆ ಮಾಡಿಸ್ಕೊಬೇಕಂದ್ರೆ ಅದ್ರ ಜೊತೆಗೆ ಓಲೆನೂ ಕೂಡ ನೀವು ಮಾಡಿಸ್ಕೊಬೋದು ಸೆಟ್ಟಾಗಿ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ, ತುಂಬಾ ಯೂನಿಕ್ ಆಗಿದೆ ಮುತ್ತಿನಲ್ಲೂ ಕೂಡ. ನಾನು ಹಿಂದೆ ಒಂದು ಮುತ್ತಿನ ಸರ 1.5 ಗ್ರಾಮ್ಸಿಂದ ಸಿಗುವಂಥ ಮುತ್ತಿನ ಸರ ಡಿಸೈನ್ ವಿಡಿಯೋನೂ ಕೂಡ ಮಾಡಿದ್ದೀನಿ. ಅದನ್ನು ಕೂಡ ಐ ಕಾರ್ಡಲ್ಲಿ ಹಾಕ್ತೀನಿ, ಎಂಡ್ ಸ್ಕ್ರೀನಲ್ಲೂ ಕೂಡ ಹಾಕ್ತೀನಿ, ಚೆಕ್ ಮಾಡ್ಕೊಳ್ಳಿ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ನಂಬರ್ನೂ ಕೂಡ ಡಿಸ್ಪ್ಲೇ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ನು ಕೂಡ ಅಡ್ರೆಸ್ ಹಾಕಿರ್ತೀನಿ. ವಿಡಿಯೋನ ನೋಡಿ ಇಷ್ಟ ಆದರೆ ಪರ್ಚೇಸ್ ಮಾಡ್ಬೋದು ನೀವು ಕೂಡ. ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸಿರೋವಂಥ ಮುತ್ತಿನ ಸರಗಳಾಗಿರ್ಬೋದು, ನೆಕ್ಲೆಸ್ ಡಿಸೈನ್ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.